ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. 2025 ಇದೇ ಬರುವ ಮಾರ್ಚ್ 29ನೇ ತಾರೀಕಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶವಾಗುತ್ತೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ, ಯಾವೆಲ್ಲ ರಾಶಿಗಳಿಗೆ ಶುಭ ಫಲವಿದೆ, ಅದೇ ರೀತಿ ಯಾವ ರಾಶಿಗಳಿಗೆ ಗಂಡಾಂತರವಿದೆ, ಅದಕ್ಕೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಧನುರಾಶಿ ಧೈರ್ಯಶಾಲಿಗಳು ಅಂತ ಹೇಳ್ತಾರೆ ಧನುರಾಶಿಯವರನ್ನ. ಈ ಶನಿ ಸಂಚಾರದ ಬದಲಾವಣೆಯಿಂದ ಇವರಿಗೆ ಯಾವ ರೀತಿ ಪ್ರಭಾವ ಬೀರುತ್ತೆ? ನಮ್ಮಲ್ಲಿ ಒಂದು ಅರ್ಧಾಷ್ಟಮ ಶನೈಶ್ಚರ ಅಂತ ಇದೆ. ಅದನ್ನು ಜಾತಕದ ಕೆಲವು ವಿವೇಚನೆಗಳಲ್ಲಿ ಅರ್ಧಾಷ್ಟಮ ಶನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಟೆಕ್ನಿಕಲ್ ಟರ್ಮನ್ನೇ ಹೇಳ್ತಾರೆ. ಅಂದರೆ ಯಾವತ್ತು ಒಂದು ರಾಶಿಯಿಂದ 4ನೇ ರಾಶಿಗೆ ಶನೈಶ್ಚರನ ಆಗಮನ ಆಯಿತೋ ಈ ಅರ್ಧಾಷ್ಟಮ ಶನಿ ತೊಂದರೆ ಕೊಡುತ್ತೆ. ಆದರೆ ಈ ಅರ್ಧಾಷ್ಟಮ ಶನಿಯನ್ನು ಬಹಳ ಗಂಭೀರವಾಗಿ ಗಮನಿಸಬೇಕಾದಂಥ ವಿಚಾರಗಳು ಅಷ್ಟೇನು ಅನಿವಾರ್ಯ ಅಲ್ಲ. ಆ್ಯಕ್ಚುಲಿ 4ಕ್ಕೆ ಬಂದಿರೋದ್ರಿಂದ, ಅಂದರೆ ಕುಂಭವನ್ನು ದಾಟಿ ಈಗ ಶನೈಶ್ಚರನ ಆಗಮನ ಮಾರ್ಚ್ 29ರಿಂದ ಮೀನರಾಶಿಗೆ ಆಗಿರೋದ್ರಿಂದ ಆಗಿರೋ ತೊಂದರೆ ಏನು ಅಂದರೆ, ಯಾವ ರಾಶಿಯಲ್ಲಿ ಶನೈಶ್ಚರ ಕೂತಿದ್ದನೋ ಕುಂಭದಲ್ಲಿ, ಈ ಒಂದು ಧನುರಾಶಿಯವರಿಗೆ ಧೈರ್ಯವನ್ನು ತುಂಬ್ತಾ ಇದ್ದಂಥ ಒಂದು ಅದ್ಭುತವಾದಂತಹ ಗ್ರಹವೂ ಕೂಡ ಈ ಒಂದು ಶನೈಶ್ಚರ ಆಗಿದ್ದ. ಆದರೆ ಈ ಶನೈಶ್ಚರ ಈಗ ಮೀನರಾಶಿಗೆ ಬಂದಿರೋದ್ರಿಂದ ಧನುರಾಶಿಯ ಯಜಮಾನತ್ವವನ್ನು ಹೊಂದಿದ ಗುರು ಅದೇ ರೀತಿಯಲ್ಲಿ ಮೀನರಾಶಿಯ ಯಜಮಾನತ್ವವನ್ನು ಗುರುವೇ ಹೊಂದಿರುವಂಥದ್ದು. ಇವೆರಡನ್ನು ನಾವು ಗಮನಿಸಬೇಕು ಇಲ್ಲಿ. ಹಾಗಾಗಿ ಗುರುವೇ ಹೊಂದಿದ್ದರಿಂದಾಗಿ ಆ ಗುರುವಿನ ಯಜಮಾನತ್ವದ ಮೀನರಾಶಿಗೆ ಶನೈಶ್ಚರನ ಪ್ರವೇಶ ಆಗಿದ್ದರಿಂದ ಈ ಒಂದು ಧನಸ್ಸು ರಾಶಿಯ ಜನರಿಗೆ ಶನೈಶ್ಚರ ಸುಖವನ್ನು ಅಲ್ಲಲ್ಲಿ ಕತ್ತರಿಸುವಂಥ ದುಷ್ಟ ಕೆಲಸವನ್ನು ಮಾಡ್ತಾ ಇರ್ತಾನೆ. ಹಾಗಾದರೆ ಸುಖವನ್ನು ಕೆಡಿಸುವಂಥ ಕೆಲಸ ಅಂದರೆ ಏನು? ಈಗ ನಾನು ಒಂದು ಕಡೆಯಲ್ಲಿ ಜಾಬ್ನಲ್ಲಿದ್ದೇನೆ. ನಾನು ನನ್ನ ಬಾಸ್ ಅಥವಾ ಯಾವುದೋ ಒಂದು ಆಡಳಿತದ ಮಂಡಳಿಗೆ ನಾನು ಬೇಕಾದವನು ಆಗಿದ್ದೇನೆ ಹೇಳುವಂಥದ್ದು ಸತ್ಯವೇ ಆಗಿದ್ದಿದ್ದರೂ ಕೂಡ ನನಗೆ ಬರುವಂತಹ ಸಂಬಳದ ವಿಚಾರ ಬಹಳ ಗಟ್ಟಿಯುತವಾದಂಥ ನೆಲೆಯಲ್ಲೇ ಇದ್ದರೂ ಕೂಡ ಆ ಕಾಲಕ್ಕೆ ಬೇಕಾದಂಥ ಒಂದು ಏನು ಪ್ರಮೋಷನ್ಸ್ ಅನ್ನೋದು ಏನಿದೆ ಅದು ವಿಚಿತ್ರವಾದ ರೀತಿಯಲ್ಲಿ ನನಗಿಂತಲೂ ಹೆಚ್ಚಿನ ಒಂದು ಏನು ಕೆಲಸದ ಶಕ್ತಿಯನ್ನು ಅಥವಾ ನನಗಿಂತಲೂ ಹೆಚ್ಚಿನ ಪ್ರತಿಭೆಯನ್ನು ಹೊಂದಿರದೇ ಹೋದಂಥ ವ್ಯಕ್ತಿಗೆ ಅದು ಸಿಗಲ್ಪಡುವಂತಹ ವಿಚಾರಗಳು ಸಂಭವಿಸಪಡಬಹುದು. ಆಗ ನನಗೆ ದುಃಖವಾಗಬಹುದು. ನನಗೆ ಬೇಕಾದವರು, ನಾನು ಐ ಆಮ್ ಇನ್ ಎ ಗುಡ್ ಬುಕ್ಸ್ ಆಫ್ ಇದು ಏನು ನಮ್ಮ ಬಾಸ್ಗಳ ಗುಡ್ ಬುಕ್ಸ್ನಲ್ಲಿ ನಾನು ಇದ್ದರೂ ಕೂಡ ಇನ್ನಿತರ ವಿಚಿತ್ರ ಕಾರಣಗಳಿಗಾಗಿ ಅವರು ಪ್ರಮೋಷನ್ಸ್ಗಳನ್ನು ಇನ್ಯಾರಿಗೋ ಕೊಡುವಂತಹ ಸಂದರ್ಭ ನಿರ್ಮಾಣ ಆಗುತ್ತೆ. ಈಗ ನಾವು ಇವತ್ತಿನ ರಾಜಕಾರಣದಲ್ಲೂ ಗಮನಿಸಬಹುದು, ಯಾರಿಗೂ ಅರ್ಹತೆ ಇರುತ್ತೆ, ಆದರೆ ಆ ಅರ್ಹತೆ ಮೂಲಕವಾಗಿ ಅವರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ. ಅದು ಯಾವುದ್ಯಾವುದೋ ಬೇರೆ ಬೇರೆ ಕಾರಣಗಳಿಗಾಗಿ ಇನ್ಯಾರಿಗೋ ಅದು ಯಾವುದೇ ನೆಲೆಯಲ್ಲಿದ್ದಿರಬಹುದು. ಅದು ಯಾವ್ಯಾವ ನೆಲೆ ಅನ್ನುವಂಥದ್ದು ಅದು ವಿವಿಧವಾಗಿ ಅದು ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ರಾಜಕೀಯವಾದ ಕಾರಣಗಳಿಗಾಗಿರುತ್ತೆ. ಹಾಗಾಗಿ ಒಬ್ಬ ಯೋಗ್ಯನಿಗೆ ಸಚಿವತ್ವ ಸಿಗದೆಯೇ ಅಯೋಗ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಈ ಯೋಗ್ಯ ವ್ಯಕ್ತಿಗಿಂತ ಅರ್ಹತೆಯಲ್ಲಿ ಎಷ್ಟೋ ಕಡಿಮೆ ಲೆವೆಲ್ನಲ್ಲಿ ಇದ್ದಂಥ ವ್ಯಕ್ತಿಗೆ ಸಚಿವದ ಸ್ಥಾನ ಸಿಕ್ಬಿಡಬಹುದು. ಹಾಗಾಗಿ ಈ ಒಂದು ಫ್ರಸ್ಟ್ರೇಷನ್ಸ್ಗಳನ್ನು ಎದುರಿಸೋದಕ್ಕೆ ಬೇಕಾದಂಥ ಮನಸ್ಥಿತಿಯನ್ನು ಈ ಒಂದು ಶನೈಶ್ಚರ ಮೀನರಾಶಿಗೆ ಪ್ರವೇಶಿಸಿದ ಸಂದರ್ಭದಲ್ಲಿ ಧನುರಾಶಿಯವರು ಎದುರಿಸಬೇಕಾದಂಥ ಸಾಧ್ಯತೆಗಳು ಅಧಿಕವಾಗಿರುತ್ತೆ. ಹಾಗೆಯೇ ಇವರಿಗೆ ಈ ಒಂದು ಸಾಧಾರಣ ಮೇ ಮಧ್ಯಭಾಗದಿಂದ 1 ವರ್ಷದವರೆಗೆ ಈ 1 ವರ್ಷದಿಂದ ಇರದೇ ಹೋದಂತಹ ಗುರುಬಲ ಇವರಿಗೆ ಒದಗಿ ಬರುತ್ತೆ. ಗುರುಬಲ ಒದಗಿ ಬರುವುದರ ಮೂಲಕವಾಗಿ ಏನಾಗುತ್ತೆ ಅಂತಂದರೆ, ಮತ್ತು ಅದೇ ರಾಜಕಾರಣದ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದರೆ, ಇವತ್ತು ಯಾವುದೋ ಒಂದು ಸಾಮಾಜಿಕವಾದಂತಹ ರಾಜಕೀಯ ಕಾರಣಕ್ಕಾಗಿ ಸಚಿವ ಸ್ಥಾನ ಸಿಗದೇ ಹೋದರೂ ಕೂಡ ಈ ಒಂದು ಯೋಗ್ಯತೆಯ ಒಂದು ಪರಿಪೂರ್ಣವಾದಂತಹ ಸ್ಥಾನಮಾನ ಇವನಿಗೆ ತಪ್ಪು ಹೋಗಿದೆ ಅನ್ನುವಂತಹ ಅನುಕಂಪದ ಅಲೆ ಏನಾಗಿದೆ, ಇನ್ನೊಂದು ವರ್ಷದ ಅವಧಿಯಲ್ಲಿ ಅನೇಕ ರೀತಿಯ ಬೇರೊಂದು ರೀತಿಯ ಇನ್ನೂ ಹೆಚ್ಚಿನ ಜವಾಬ್ದಾರಿಯೊಂದಿಗೆ ಸಚಿವ ಸ್ಥಾನಕ್ಕಿಂತಲೂ ಮಿಗಿಲಾದಂಥ ಇನ್ಯಾವುದೋ ಒಂದು ಪೋಸ್ಟ್ ಈ ವ್ಯಕ್ತಿಗಾಗಿ ನಿರ್ಮಾಣವಾಗಿಬಿಡ್ಬೋದು. ಇಂತಹ ಒಂದು
ಅಭೂತಪೂರ್ವವಾದಂತಹ ವಿಚಾರ ಇವರಿಗೆ ಸಂಭವಿಸೋದಕ್ಕೆ ಅವಕಾಶಗಳು ಇರ್ತವೆ. ಹಾಗಾಗಿ ಈ ಧನುರಾಶಿಯ ವ್ಯಕ್ತಿಗಳು ಇವತ್ತಿನ ಸಂದರ್ಭದ ಫೇಲ್ಯೂರ್ಗಳು ನನ್ನ ನಾಳೆಯ ಫೇಲ್ಯೂರ್ಗಳು ಕೂಡ ಅಲ್ಲ ಅನ್ನುವಂಥದ್ದನ್ನು ಗಟ್ಟಿಯಾಗಿ ನಂಬಿರಬೇಕು. ತಮ್ಮಲ್ಲಿ ಆತ್ಮವಿಶ್ವಾಸವನ್ನು ಇವರು ರೂಪಿಸಿಕೊಳ್ಬೇಕು. ಈ ಆತ್ಮವಿಶ್ವಾಸವನ್ನು ರೂಪಿಸಿಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಗುರುಬಲವನ್ನು ಪಡೆದಿರುವಂತಹ ಸಂದರ್ಭ ಬರುವ ಮೇ ಮಧ್ಯಭಾಗದಿಂದ ಇವರಿಗೆ 1 ವರ್ಷದ ಕಾಲ ಅಬಾಧಿತವಾಗಿ ಇರೋದರಿಂದ ಇವತ್ತಿನ ಯಾವುದೋ ಒಂದು ಸದ್ಯದ ಒಂದು ಏನಿದೆ ಸೋಲು ಕೂಡ, ಅಥವಾ ಒಂದು ಮನಸ್ಸಿನ ಚಿಂತೆ ಕೂಡ, ಅಥವಾ ಯಾವುದೋ ಒಂದು ಅವಕಾಶದಿಂದ ವಂಚಿತನಾದೆ ಎನ್ನುವಂಥ ಫ್ರಸ್ಟ್ರೇಷನ್ಸು ಯಾವುದೋ ಒಂದು ಇನ್ನೊಂದು ದಿವ್ಯಕ್ಕೆ ಬೇಕಾದಂತಹ ಸಾಮಗ್ರಿಯಾಗಿ ಈ ಒಂದು ವರ್ಷದ ಅವಧಿಯಲ್ಲಿ ಯಾವುದೋ ಒಂದು ದಿನ ಯಾವುದನ್ನು ಆಶಿಸಿದ್ದರೋ ಅದನ್ನು ಮೀರಿದಂತಹ ಶಕ್ತಿಯ ಇನ್ನೊಂದು ಯಾವುದೋ ಒಂದು ಸ್ಥಾನ ಇವರಿಗೆ ದಕ್ಕೋದಕ್ಕೆ ಅವಕಾಶಗಳು ಒದಗಿ ಬರ್ತವೆ. ಹಾಗಾಗಿ ಪ್ರತಿ ಹಂತದಲ್ಲಿಯೂ ಮನುಷ್ಯನ ಜೀವನ ಹೀಗಿರುತ್ತೆ ಅಂದರೆ, ಇವತ್ತು ನಾನು ಏನನ್ನು ಪಡೆದನೋ ಅದು ನಿಜವಾದಂತಹ ಪಡೆಯುವಿಕೆ ಆಗಿರೋದಿಲ್ಲ. ಇವತ್ತು ಏನನ್ನು ನಾನು ಪಡೆಯಲಿಲ್ಲವೋ ಅದು ಪಡೆಯಲೇ ಇಲ್ಲ, ನಾನಿನ್ನು ಜೀವನದಲ್ಲಿ ಸೋತೆ ಅನ್ನುವಂತಹ ಭಾವನೆಗೂ ಕೂಡ ಬರಬಾರ್ದು. ಆದರೆ ವಿಶೇಷವಾಗಿ ಇವರು ಮಾಡಬೇಕಾದಂಥದ್ದೇನು, ಯಾವುದು ತಮ್ಮ ನಿಯಂತ್ರಣ ಮೀರಿ ಹೋಗಬಹುದಾದಂತಹ ಆರ್ಥಿಕ ಸ್ಥಿತಿಯತ್ತ ನನ್ನ ಕೆಲಸವೋ ಜವಾಬ್ದಾರಿಯೋ ಅಥವಾ ವ್ಯವಹಾರವೋ ಉದ್ಯಮವೋ ಅಥವಾ ನಾನು ಮಾಡ್ತಾ ಇರುವಂಥ ಕೆಲಸವೋ ಕೈತಪ್ಪಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿದಿದ್ದರೆ, ಅದು ಯಾಕೆ ಕೈತಪ್ಪಿ ಹೋಗ್ತಾ ಇದೆ ಅನ್ನುವಂಥದ್ದರ ಮೂಲವನ್ನು ಶೋಧಿಸೋದಕ್ಕೆ ಬೇಕಾದಂತಹ ಒಂದು ಚಿಕಿತ್ಸಕ ಬುದ್ಧಿಯನ್ನು ಇವರು ತೋರಿಸ್ಬೇಕಾಗುತ್ತೆ. ಯಾಕೆಂದರೆ ಅನೇಕ ರೀತಿಯಲ್ಲಿ ಹಣವನ್ನು ಕಳೆದುಕೊಳ್ಳಬಹುದಾದಂಥ ಅವಕಾಶಗಳು ಇವರಿಗೆ ದಕ್ಕೋದಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಈ ಹಣ ಕಳೆಯುವಂಥದ್ದಾದರೆ ಅದನ್ನು ಮನೆ ಕಟ್ಟೋದಕ್ಕೋ ಅಥವಾ ಯಾವುದೋ ಸೈಟ್ ತೊಗೊಳೋದಕ್ಕೋ ಅಥವಾ ಯಾವುದೋ ಒಂದು ರೀತಿಯ ಒಳ್ಳೆಯ ಷೇರುಗಳಿಗೆ ಅದನ್ನು ತೊಡಗಿಸೋದಕ್ಕೋ ಇದಕ್ಕೆ ಇವರು ಮನಸ್ಸು ಮಾಡಬಹುದು. ಆದರೆ ಆ ಮನಸ್ಸು ಮಾಡುವುದಕ್ಕಿಂತ ಮುಂಚೆ ತಜ್ಞರ ಸಲಹೆಗಳ ಮೇರೆಗೆ ತಮ್ಮದೇ ಅನುಭವಗಳ ದಿವ್ಯವಾದಂತಹ ನೆಲೆಯ ಮೇಲ್ಗಡೆ ಇವರು ಅದನ್ನು ಮಾಡುವಂಥದ್ದಕ್ಕೆ ಮುಂದಾಗಬೇಕು. ಯಾಕೆಂದರೆ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯ ಪ್ರಗತಿಯನ್ನು ಸಾಧಿಸ್ಕೊಳ್ಳೋದಕ್ಕೆ ಈ ಒಂದು ಶನೈಶ್ಚರನ 4ನೇ ಮನೆಯ ಸ್ಥಿತಿ ಏನಾಗುತ್ತೆ ಇವರ ಹೆಲ್ಪಿಗೆ ಬರುತ್ತೆ. ಅಂದರೆ ಶನೈಶ್ಚರನ ಮೂಲಕವಾಗಿ ನೇರವಾಗಿ ಬರುತ್ತೆ ಅಂತಲ್ಲ, ಇವರಿಗೆ ತೊಂದರೆ ಇದೆ. ಶನೈಶ್ಚರನ ತೊಂದರೆ ಯಾವ ರೂಪದಲ್ಲಿ ಬರುತ್ತೆ ಅಂತಂದರೆ, ಮೀನರಾಶಿಯಲ್ಲಿರುವಂತಹ ಶನೈಶ್ಚರ ಧನುರ್ರಾಶಿಯನ್ನು ಅವನು ದೃಷ್ಟಿಸ್ತಾನೆ. ಹಾಗಾಗಿ ಶನೈಶ್ಚರ ಯಾವುದನ್ನು ನೋಡ್ತಾನೋ ದೃಷ್ಟಿಸ್ತಾನೋ ಅಲ್ಲಿ ತೊಂದರೆಗಳಿರ್ತವೆ. ಹಾಗಾಗಿ ಆದರೆ ಈ ತೊಂದರೆ ಏನಾಗುತ್ತೆ ಅಂತಂದರೆ, ಶನೈಶ್ಚರನ ದೃಷ್ಟಿಯ ತೊಂದರೆಗಳು ಬಂದರೂ ಕೂಡ ಶನೈಶ್ಚರ ತಾನಿರುವಲ್ಲಿಂದ ಅಲ್ಲಿಂದ 3ನೇ ಮನೆಯಾದಂಥ ವೃಷಭವನ್ನು ನೋಡ್ತಾ ಇರೋದ್ರಿಂದ ಅದು ಏನು ಮಾಡುತ್ತೆ ಅಂತಂದರೆ, ಧನುರ್ರಾಶಿಯವರಿಗೆ ಇವರ ಸಂಬಂಧವಾದಂತಹ ಅನೇಕ ರೀತಿಯ ಒಂದಿಷ್ಟು ಏನು ಈ ವ್ಯಾಜ್ಯದ ಈ ವಿಚಾರಗಳೇನಿರ್ತವೆ ಆ ವ್ಯಾಜ್ಯದ ವಿಚಾರಗಳು ಶನೈಶ್ಚರನಿಂದಾಗಿ ತಪ್ಪೋದಕ್ಕೆ ಅವಕಾಶಗಳು ಸಿಗುತ್ತೆ. ಆ ಶನೈಶ್ಚರ ತಪ್ಪಿಸ್ಕೊಳ್ಳುವಾಗ ಏನಾಗುತ್ತೆ ಅಂತಂದರೆ, ಶನೈಶ್ಚರ ತಪ್ಪಿಸಬೇಕು ಅನ್ನುವಂಥದ್ದಕ್ಕೆ ಅವನು ತಪ್ಪಿಸ್ಲಿಕ್ಕೆ ಹೋಗುವಂಥದ್ದಲ್ಲ. ಅಲ್ಲಿ ಶನೈಶ್ಚರನಿಂದ 4ರಲ್ಲಿ ಗುರು ಬಂದಂತಹ ಸಂದರ್ಭ ಒದಗಿ ಬರೋದರಿಂದ ಆ ಒಂದು ಶನೈಶ್ಚರ ಮತ್ತು ಗುರುವಿನ ಏನು ಪರಸ್ಪರರ ಕೇಂದ್ರದ ಸ್ಥಿತಿಗತಿಗಳು ಏನಿದೆ ಅದು ನೇರವಾಗಿ ಒಳ್ಳೆಯದಾದಂಥ ಪರಿಣಾಮವನ್ನು ಕೊಡೋದು ಯಾರ ಮೇಲೆ ಅಂತಂದರೆ ಅದು ಧನಸ್ಸು ರಾಶಿಯವರ ಮೇಲೆ ಇರುತ್ತೆ. ಹಾಗಾಗಿ ಈ ಎಲ್ಲ ನಿಟ್ಟಿನಿಂದ ನಾವು ಯಾವಾಗಲೂ ಜಾತಕದ ವಿಚಾರದಲ್ಲಿ, ಒಬ್ಬನ ಕುಂಡಲಿಯ ವಿಚಾರದಲ್ಲಿ ಕೇವಲ ಒಂದೇ ಒಂದು ವಿಚಾರವನ್ನು ಗಮನಿಸಿಕೊಂಡು ಅದರ ಲಾಭ ಅಥವಾ ನಷ್ಟಗಳನ್ನು ನಾವು ಗ್ರಹಿಸಲಿಕ್ಕೆ ಹೋಗಬಾರ್ದು. ಅನೇಕ ನಿಟ್ಟಿನಲ್ಲಿ, ಯಾಕೆಂದರೆ ಈ ಒಂದು ಜಾತಕ ಶಾಸ್ತ್ರ ಅನ್ನುವಂಥದ್ದು ಕೇವಲ 12 ಮನೆಗಳ 9 ಗ್ರಹಗಳ ವಿಷಯದ ಒಂದು ಇದಾಗಿರೋದ್ರ ಮೂಲ ಘಟಕ ಆಗಿದ್ದರೂ ಕೂಡ ಈ 12 ಮನೆಗಳೇ, ಈ 9 ಗ್ರಹಗಳೇ ಇಡೀ ಜಗತ್ತಿನ ಸಾಧಕ ಬಾಧಕಗಳನ್ನು ನಿಯಂತ್ರಿಸುವಂಥ ಒಂದು ಪರಿಣಾಮಕಾರಿಯಾದಂತಹ ಮಾಯೆಯನ್ನು ನಿರ್ಮಾಣ ಮಾಡುತ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಮುಳುಗುವವನಿಗೆ ಹುಲ್ಲು ಕಡ್ಡಿಯೇ ಆಧಾರ ಆಗಿರುತ್ತೆ ಅನ್ನುವಂಥ ನಮ್ಮ ಒಂದು ನಾಣ್ಣುಡಿಯ ಮಾತೇನಿದೆ, ಈ ಗ್ರಹಗಳು ಆ ಒಂದು ಕೇವಲ ತೃಣ ಸ್ವರೂಪದಲ್ಲಿ ನಮ್ಮ ನೆರವಿಗೆ ಬಂದು ನಮ್ಮನ್ನು ಮುಳುಗಿ ಹೋಗುವಂತಹ ವರ್ತಮಾನವನ್ನು ಮುಳುಗಿಸಲಿಕ್ಕೆ ಅವಕಾಶ ಮಾಡಿಕೊಡದೆ ನಮ್ಮನ್ನು ಮೇಲೆತ್ತುವಂತಹ ಒಂದು ದೊಡ್ಡ ವಜ್ರಾಯುಧವಾಗಿಯೂ ಅದು ನಿಂತುಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಪ್ರತಿ ಕ್ಷಣದಲ್ಲಿಯೂ ಒಳಿತಿಗಾಗಿ ಬೇಕಾದಂತಹ ವಿದ್ಯಮಾನಗಳು ಈ ಗ್ರಹಗಳ ಮೂಲಕ ಸಾಧ್ಯವಾಗುತ್ತವೆ ಅನ್ನುವಂತಹ ನಂಬಿಕೆಯನ್ನು ಹೊಂದಿರಲೇಬೇಕು. ನೀವೇ ಹೇಳಿದ್ರಿ ಈ ರಾಶಿಯವರು ಬಹಳ ಧೈರ್ಯಸ್ಥರು ಅನ್ನುವಂಥದ್ದನ್ನು ಹೇಳಿದಿರಿ. ಹೌದು, ಇವರಲ್ಲಿ ಧೈರ್ಯ ಇರುತ್ತೆ, ಆದರೆ ಅದು ಓವರ್ ಧೈರ್ಯ ಆಗಬಾರ್ದು.
ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ಯಾಕೆಂದರೆ ಧನಸ್ಸು ರಾಶಿ ಯಾವಾಗಲೂ ಇದು ಬೆಂಕಿಯ ರಾಶಿ. ಈ ಧನಸ್ಸು ಹೇಳುವಂಥದ್ದೇ ನಮಗೇನನ್ನು ಸೂಚಿಸುತ್ತೆ, ಇದು ಆಯುಧಗಳು ತುಂಬಿ ತುಳುಕುವಂತಹ ಒಂದು ಸ್ಥಳವಾಗಿರೋದ್ರಿಂದ ಆಯುಧಗಳು ಯಾವ ಸಂದರ್ಭದಲ್ಲೂ ಯುದ್ಧವನ್ನು ನಿರ್ಮಾಣ ಮಾಡುವಂಥ ಸ್ಥಿತಿಗಳ ಮೂಲಕ ನಾಶಕ್ಕೆ ಕಾರಣವಾಗಿಬಿಡ್ಬೋದು. ಆದರೆ ಈ ಆಯುಧಗಳನ್ನು ನಾವು ಪ್ರಯೋಗಿಸದೆಯೇ ಆಯುಧಗಳನ್ನು ಕೇವಲ ಬೆದರಿಸಲಿಕ್ಕಾಗಿ ಮಾತ್ರ ಇಟ್ಟುಕೊಂಡಂತಹ ಒಂದು ರೀತಿಯ ಸಂಯಮವನ್ನು ಇಟ್ಟುಕೊಂಡೆವು ಅಂತಾದರೆ ಇದು ಒಳಿತಿಗೆ ಬೇಕಾದಂಥ ಧೈರ್ಯವಾಗಿ ನಮ್ಮನ್ನು ರೂಪಿಸುವಲ್ಲಿ, ನಮ್ಮ ದಾರಿಯನ್ನು ಅತ್ಯಂತ ಒಂದು ಶಿಸ್ತುಬದ್ಧವಾದಂಥ ಯಶಸ್ಸಿಗೆ ಬೇಕಾದ ತಾಣದಲ್ಲಿ ಬಂದು ತಲುಪಿಸೋದಕ್ಕೆ ಇದು ಕಾರಣ ಮಾಡಿಕೊಡಬಹುದು. ಹಾಗಾಗಿ ಧನಸ್ಸು ರಾಶಿಯವರು ವಿಶೇಷವಾದಂತಹ ಭಯವನ್ನು ಪಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲೋ ಒಂದು ಕಡೆ ತನ್ನ ತಾಪತ್ರಯಗಳನ್ನು ಎದುರಿಸ್ತಾ ಇದ್ದೇನೆ ಅನ್ನುವಂಥದ್ದು ಒಂದು ಅನುಭವದ ನೆಲೆಯಾಗಿ ಬಂದರೂ ಕೂಡ ನಿಮ್ಮನ್ನು ಸಂರಕ್ಷಿಸುವಂತಹ ಮುಂದಿನ 1 ವರ್ಷದ ಕಾಲ ಸಂರಕ್ಷಿಸುವಂಥ ಗುರು ಅನೇಕ ರೀತಿಯ ಯಶಸ್ಸನ್ನು ನಿಮಗೆ ಒದಗಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಮುಂದೆ ಮೇಷರಾಶಿಗೆ ಹೆಜ್ಜೆ ಇಡಬೇಕಾದಂತಹ ಶನೈಶ್ಚರ ನಿಮಗೆ ಬೇಕಾದಂತಹ ಅನೇಕ ಆಶ್ಚರ್ಯಗಳ ಬೋನಸ್ಸನ್ನು ಅವನು ಈ ಮೀನರಾಶಿಯಲ್ಲಿ ನಿಮಗೆ ಒದಗಿಸಲಿಕ್ಕೆ ಬೇಕಾದಂಥ ಮೂಲ ಸರಕನ್ನಾಗಿ ಅಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ. ಯಾಕೆಂತಂದರೆ ನಮ್ಮ ದೇಶದ ಯಾವುದೇ ದೇಶ ಇರಲಿ, ಆ ಒಳ ಭೂಗರ್ಭದಲ್ಲಿ ಅಡಗಿದಂಥ ಖನಿಜ ಸಂಪತ್ತೇನಾಗಿರುತ್ತೆ, ನಮ್ಮ ಪಾಲಿನ ಊಟದ ಒಂದು ಚಿನ್ನವೂ ಆಗಿರುತ್ತೆ ಅದು. ಯಾಕೆಂತಂದರೆ ಇವತ್ತು ಕಲ್ಲಿದ್ದಲೇ ಇರಲಿ, ತಾಮ್ರವೇ ಇರಲಿ, ಯಾವುದೇ ಖನಿಜಗಳು ಅಲ್ಲಿ ನಮ್ಮ ಭೂಮಿಯಲ್ಲಿದೆ ಅಂತಾದರೆ ಆ ದೇಶದ ಸಂಪತ್ತಾಗಿ ಅದು ಪರಿವರ್ತನೆಗೊಳ್ಳುತ್ತೆ. ಯಾಕೆಂದರೆ ಎಲ್ಲಿ ತಾಮ್ರ ಇಲ್ಲವೋ, ಎಲ್ಲಿ ಚಿನ್ನ ಇಲ್ಲವೋ, ಎಲ್ಲಿ ಕಲ್ಲಿದ್ದಲಿಲ್ವೋ ಅದಕ್ಕೆ ನಾವು ಸಪ್ಲೈ ಮಾಡೋದ್ರ ಮೂಲಕ. ಈಗ ಅರಬ್ ರಾಷ್ಟ್ರಗಳು ಯಾಕೆ ಅವು ಶ್ರೀಮಂತವಾಗಿದ್ವು ಅಂತಂದರೆ ನಮಗೆ ಬೇಕಾದಂಥ ಪೆಟ್ರೋಲನ್ನು ನಮ್ಗೆ ಕೊಡ್ತಾಯಿದ್ವು. ಹಾಗಾಗಿ ಯಾವುದು ಯಾವಾಗ ಯಾಕೆ ಎಷ್ಟರ ಮಟ್ಟಿಗೆ ಎಲ್ಲಿ ಯಾವ ರೀತಿಯಲ್ಲಿ ನಮ್ಮ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ತಿಳಿಯೋದಿಲ್ಲ. ಹಾಗಾಗಿ ಆ ತಿಳಿದೇ ಹೋದ ಮೂಲದಿಂದ ಬೇಕಾದಂತಹ ತಿಳಿಯುವಂತಾಗುವಂತಹ ರೀತಿಯ ಅನೇಕ ಸಂಪನ್ನತೆಯನ್ನು ಶನೈಶ್ಚರ ಒದಗಿಸಿಕೊಡೋದಕ್ಕೆ ಈಗ ಮೀನರಾಶಿಯಲ್ಲಿ ಸಂಪೂರ್ಣವಾದಂತಹ ಮನಸ್ಸಿನೊಂದಿಗೆ ಕೂತಿರುವಂತಹದ್ದನ್ನು ಧನಸ್ಸು ರಾಶಿಯವರ ಬಗೆಗಾಗಿ ಮಾಡ್ತಾನೆ. ಹಾಗಾಗಿ ಯಶಸ್ಸನ್ನು ಮುಂಬರುವ ದಿನಗಳಲ್ಲಿಯೂ ಈಗಲೂ ಸೇರಿದಂತೆ, ಈಗ ಅಂತಂದರೆ ಅದು ನೇರವಾಗಿ ಗುರುಬಲ ಇರೋದರಿಂದ, ಹಾಗಾಗಿ ಎಲ್ಲ ರೀತಿಯ ಒಳಿತುಗಳನ್ನೇ ಆಶಿಸ್ತಾ ಇರಿ. ಖಂಡಿತವಾಗಿ ಒಳಿತಾಗುತ್ತೆ. ನಮಸ್ಕಾರ. ಶನಿ ಸಂಚಾರ ಬದಲಾವಣೆಯಿಂದ ಉಂಟಾಗುವಂತಹ ಪರಿಣಾಮದ ಕುರಿತು, ಅದೇ ರೀತಿ ಪರಿಹಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಸರ್ ನಿಮಗೆ. ಜ್ಯೋತಿಷ್ಯ, ವಾಸ್ತು, ಧಾರ್ಮಿಕತೆಯ ಕುರಿತು ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.